ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕ್ಷಿಪ್ರ ಬೆಳವಣಿಗೆಗಳು ನಡೀತಿದ್ದು ಸದ್ಯ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತೆರಳಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತು ಸಾಕಷ್ಟು ಚರ್ಚೆಗಳಾಗ್ತಿದೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದ ತನ್ವೀರ್ ಸೇಠ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, 6 ಬಾರಿ MLA ಆಗಿದ್ರಿ ಸರ್. ಒಮ್ಮೆ ಮಿನಿಸ್ಟ್ರು ಕೂಡ ಆಗಿ ಸಾಕಷ್ಟು ಕರ್ತವ್ಯವನ್ನು ಕೂಡ ನಿರ್ವಹಿಸಿದ್ರಿ. ಈ ಬಾರಿಯ ಸಚಿವ ಸಂಪುಟದಲ್ಲಿ ಸಚಿವ ಸಂಪುಟ ಸ್ಥಾನ ಕೈ ತಪ್ಪಿತ್ತು. ಸಿಗೋ ವಿಶ್ವಾಸ ಈಗಿದೆಯಾ? ನೋಡಿ, 6 ಬಾರಿ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ಕುಟುಂಬದ ರಾಜಕೀಯ ಹಿನ್ನೆಲೆ ಸುಮಾರು 140 ವರ್ಷಕ್ಕೂ ಹಿಂದೆ ನಾವು ಚುನಾವಣಾ ರಾಜಕಾರಣದಲ್ಲಿರುವಂಥದ್ದು. ರಾಜ್ಯದ ಸಚಿವನಾಗಿ 2 ಬಾರಿ ಕೆಲಸ ಮಾಡಿದ್ದೀನಿ ನಾನು, 2004 ಮತ್ತು 2016. ಕೊಟ್ಟಂತಹ ಖಾತೆಯನ್ನು ನಿರ್ವಹಿಸಿದ್ದೇನೆ. ಈ ಹಿಂದೆ ಕೂಡ ನನ್ನನ್ನು ಸಚಿವ ಸ್ಥಾನ ಸಿಕ್ಕುತ್ತೆ ಅನ್ನೋ ನಿರೀಕ್ಷೆ ಇದ್ದರೂ ಕೂಡ ನಮ್ಮ ಸ್ಪಷ್ಟ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಮೈಸೂರು ಜಿಲ್ಲೆಯವರಾಗಿರೋದ್ರಿಂದ ಎಲ್ಲ ಒಂದು ಕಡೆಗೆ ನನಗೆ ಆ ಸಚಿವ ಸ್ಥಾನ ಸಿಕ್ಕುವಂಥದ್ದು ಕಷ್ಟ ಸಾಧ್ಯ ಆಯಿತು. ಆದರೆ ಈಗೇನು ಸದ್ದಾಗ್ತಾಯಿದೆ ಅದರ ವಿಚಾರ ನಮಗೆ ಇನ್ನೂ ಯಾವುದೇ ಮಾಹಿತಿ ಇಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿರೋದ್ರಿಂದ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡುವಂತಹ ಕೂಗು ಮೇ 13 ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ದಿನದಿಂದನೂ ನಡೀತಾ ಇದೆ. ಅದು ಆದರೆ ಮಾತ್ರ ಆಗುತ್ತೆ ಅನ್ನೋದಕ್ಕೆ ನಾವು ಹೇಳಕ್ಕೆ ಸಾಧ್ಯ. ಆದರೆ ಒಟ್ಟಾಗಿ ಏನೇ ಆದರೂ ಕೂಡ ಈಗ ಆಗುವಂಥದ್ದು ಏನಾದರೂ ಅದು ನಿಜ ಆದರೆ ಖಂಡಿತವಾಗಿ ನನಗೆ ಅವಕಾಶ ಸಿಕ್ಕುವಂಥದ್ರಲ್ಲಿ 2 ಮಾತಿಲ್ಲ. ನೀವೇನು ಪ್ರಬಲ ಆಕಾಂಕ್ಷಿನ ಯಾರ ಹತ್ರ ಕೇಳಿದ್ರೆ ಸರ್? ಏನು ನೋಡಿ, ನಾನು ಇವತ್ತು ಚುನಾವಣಾ ರಾಜಕಾರಣದಲ್ಲಿ ಒಂದು ಹಿರಿಯ ಸ್ಥಾನ ಪಕ್ಷದಲ್ಲಿ ಗುರ್ಸ್ಕೊಂಡಿರ್ಬೇಕಾದ್ರೆ ನಾನು ಯಾರಿಗೂ ಕೇಳಿ ತಗೊಳ್ಳುವಂಥದ್ದಲ್ಲ. ತಾನಕ್ಕೆ ತಾನು ಬರುತ್ತೆ ಅನ್ನೋ ನಿರೀಕ್ಷೆ ನನಗಿದೆ. ಆ ವಿಶ್ವಾಸದಲ್ಲೇ ನಾನು ಈವರೆಗೂ ರಾಜಕಾರಣ ಮಾಡಿರುವಂಥದ್ದು. ಬಟ್ ಕಳೆದ ಬಾರಿ ಕೂಡ ಇದೇ ಥರ ಇದ್ರಿ ಸರ್. 6 ಸರಿ MLA ಆಗಿದ್ರೆ ಮೊದಲನೇ ಬಾರಿದಲ್ಲೇ ಸಿಗುತ್ತೆ ಅಂತ ವಿಶ್ವಾಸ ಇತ್ತು. ಬಟ್ ಕೈ ತಪ್ಪಿತ್ತು. ಸಾಕಷ್ಟು ಬೇಸರಗೊಂಡಿದ್ರು ನಿಮ್ಮ ಅಭಿಮಾನಿಗಳು, ನಿಮ್ಮ ಕಾರ್ಯಕರ್ತರು, ಹಿಂಬಾಲಕರು, ನಿಮ್ಮ ಜೊತೆ ಇರುವಂಥ ಒಡನಾಡಿಗಳೆಲ್ಲರೂ ಕೂಡ, ಇನ್ಕ್ಲೂಡೆಡ್ ನೀವು ಕೂಡ. ಈಗಲೂ ಕೂಡ ಕೈ ತಪ್ಪಿದ್ರೆ ಏನು ಮಾಡ್ತೀರಿ ಅಂತ? ಕೈ ತಪ್ಪುವಂಥದ್ದು ಯಾರಿಂದ ಆಯಿತು ಏನು ಅನ್ನೋದು ನಾನು ಹೇಳೋದು ಬೇಡ. ನನ್ನಷ್ಟೇ ಹಿರಿಯ ಸ್ಥಾನವನ್ನು ಹೊಂದ್ಕೊಂಡಿರುವಂಥ 6 ಬಾರಿ 7 ಬಾರಿ ಗೆದ್ದಿರೋವ್ರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಯಾವುದೇ ಕಾರಣಕ್ಕೂ ಇಷ್ಟು ಬಾರಿ ಗೆದ್ದಿರೋರ್ಗೆ ಮಾತ್ರ ಸಚಿವ ಸ್ಥಾನ ಅನ್ನೋದಿಲ್ಲ. ಅದು ಕೇವಲ ಒಂದೇ ಒಂದು ಬಾರಿ 1999ರಿಂದ 2004 SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭಕ್ಕೆ ಮೊದಲನೇ ಬಾರಿ ಗೆದ್ದವ್ರಿಗೆ ನಾವು ಸಚಿವ ಸ್ಥಾನ ಕೊಡಲ್ಲ ಅನ್ನೋ ತೀರ್ಮಾನ ದಟ್ಟವಾಗಿ ತಗೊಂಡಿದ್ರು. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯಲ್ಲಿ ಮತದಾನದ ಮೂಲಕ ಗೆಲ್ಲುವಂಥವ್ರಿಗೆ ಎಲ್ಲರೂ ಅರ್ಹರೇ. ಇವ್ರು ಕೊಡಬೇಕು, ಇವ್ರು ಕೊಡಬಾರ್ದು, ಇವ್ರು ಇಷ್ಟು ಬಾರಿ, ಇವ್ರು ಅಷ್ಟು ಬಾರಿ ಅನ್ನೋದಲ್ಲ. ಜೊತೆಗೆ ಕಾಂಗ್ರೆಸ್ಗೆ 138 ಸ್ಥಾನ ಈಗ ಮೊನ್ನೆ ನಡೆದಂಥ ಉಪಚುನಾವಣೆ ಸೇರಿ, ಅದರ ಜೊತೆಗೆ 2 ಪಕ್ಷೇತರ ಶಾಸಕರು ಬೆಂಬಲ ನಿಲ್ತಿರೋದ್ರಿಂದ 140 ಸ್ಥಾನ. ಬಹುಮತ ಎಷ್ಟು ಬೇಕು ಅದಕ್ಕಿಂತ ಭಾರೀ ಬಹುಮತ ಇರೋದ್ರಿಂದ ಯಾವಾಗ ಯಾರಿಗೆ ಸಚಿವ ಮಾಡ್ತಾರೆ, ಯಾರಿಗೆ ಏನು ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಈ ಬಾರಿ ನಿಮ್ಗೆ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ಯಾರ ಹತ್ರನಾದ್ರೂ ಮಾತಾಡಿದ್ರಾ ಅಂತ? ನಾನು ಯಾರಿಗೂ ಮಾತಾಡಿಲ್ಲ. ಪಕ್ಷದ ಮೇಲೆ ವಿಶ್ವಾಸ ಇದೆ. ಪಕ್ಷದ ವರಿಷ್ಠರು ನನಗೆ ಈ ಹಿಂದೆ ಮಾತಾಡಿದಂಥ ಸಂದರ್ಭದಲ್ಲಿ ನಿಗಮ ಮಂಡಳಿ ಸ್ಥಾನ ನಿಮಗೆ ಕೊಡ್ತೀವಿ. ನಾನು ಹೇಳಿದೆ, ನಾನು ನಿಗಮ ಮಂಡಳಿ ಯಾವುದೇ ಕಾರಣಕ್ಕೆ ತಗೊಳ್ಳಲ್ಲ. ಯಾಕಂದರೆ ಬೇರೆ ಇಲಾಖಾ ಸಚಿವರ ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಪಕ್ಷದ ತತ್ವ ಸಿದ್ಧಾಂತನ ಎತ್ತಿಡಿಯೋನು. ಪಕ್ಷದ ಮೇಲೆ ನಂಬಿಕೆ ಇದೆ. ನೀವು ಯಾವಾಗ ಏನು ಕೊಡ್ತೀರೋ ಆವಾಗ ತಂಗ ನಾನು ಕಾಯ್ತೀನಿ ಅಂತ ಹೇಳಿದ್ದೀನಿ. ನಿರೀಕ್ಷೆನಲ್ಲಿದ್ದೀವಿ. ನಿರೀಕ್ಷೆ ಯಾವಾಗ ಅದರ ಫಲ ಕೊಡುತ್ತೆ ಅನ್ನೋದು ಕಾದು ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.